ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿ ಚಕ್ರದ ಬ್ಯಾಲೆನ್ಸ್ ಮಾಸ್ಟರ್ ನೀವು. ನಿಮ್ಮ ಅಧಿಪತಿ ಶುಕ್ರ ಅಂದರೆ ಸೌಂದರ್ಯ, ಪ್ರೀತಿ, ಐಷಾರಾಮಿ, ಕಲೆ, ಸಂಬಂಧ. ನೀವು ಶಾಂತಿ ಪ್ರಿಯರು. ಜಗಳ ಗಲಾಟೆ ಅಂದರೆ ನಿಮಗೆ ಆಗಲ್ಲ. ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋದು ನಿಮ್ಮ ಆಸೆ. ನಿಮ್ಮ ಮಾತು ತುಂಬ ಸಿಹಿ, ನಿಮ್ಮ ನಗು ಎಲ್ಲರನ್ನೂ ಸೆಳೆಯುತ್ತೆ. ಯಾರ ಮನಸ್ಸು ನೋಯಿಸಬಾರದು ಅಂತ ಪ್ರತಿ ಮಾತನ್ನು ತೂಗಿ ತೂಗಿ ಆಡ್ತೀರಾ. ನೀವು ಡಿಪ್ಲೊಮ್ಯಾಟಿಕ್. ಎರಡು ಕಡೆ ಜಗಳ ಆದರೆ ಮಧ್ಯೆ ನಿಂತು ರಾಜಿ ಮಾಡಿಸ್ತೀರಾ. ಪಾರ್ಟ್ನರ್ಶಿಪ್ನಲ್ಲಿ ನೀವು ಬೆಸ್ಟ್. ಬಿಸ್ನೆಸ್ ಆದರೂ ಮದುವೆ ಆದರೂ ಜೊತೆಗಾರ ಇಲ್ಲದೆ ನಿಮಗೆ ಏನೂ ಬೇಡ. ಸೌಂದರ್ಯ, ಅಲಂಕಾರ, ಒಳ್ಳೆ ಬಟ್ಟೆ, ಪರಿಮಳ ಇದೆಲ್ಲ ನಿಮಗೆ ತುಂಬ ಇಷ್ಟ. ಆದರೆ ತುಲಾರಾಶಿಯವರೇ, ನಿಮ್ಮ ಈ ಬ್ಯಾಲೆನ್ಸ್ ಮಾಡೋ ಗುಣ, ಯಾರಿಗೂ ನೋವು ಕೊಡಬಾರದು ಅನ್ನೋ ಮನಸ್ಸು, ನಿರ್ಧಾರ ತೆಗೆದುಕೊಳ್ಳೋಕೆ ತಡ ಮಾಡೋ ಸ್ವಭಾವವನ್ನೇ 3 ಥರದ ಶತ್ರುಗಳು ಬಳಸ್ಕೋತಾರೆ. ಇವರು ನಿಮ್ಮ ಮುಂದೆ ನೀವು ತುಂಬ ಒಳ್ಳೆಯವರು, ನೀವು ನ್ಯಾಯವಾಗಿದ್ದೀರಾ ಅಂತಾರೆ. ಆದರೆ ಹಿಂದೆ ನಿಮ್ಮ ಸೌಮ್ಯತೆಯನ್ನೇ ವೀಕ್ನೆಸ್ ಮಾಡಿಕೊಂಡು ನಿಮ್ಮನ್ನು 2 ದೋಣಿಯಲ್ಲಿ ಕಾಲಿಟ್ಟು ನಿಲ್ಲಿಸಿ ಕೊನೆಗೆ ನೀರಲ್ಲಿ ಬೀಳಿಸ್ತಾರೆ. ನಿಮ್ಮ ಜೀವನದ ತಕ್ಕಡಿಯನ್ನೇ ತಪ್ಪು ಮಾಡೋ ಜನ ಇವರು. ಇವರ ಹೆಸರಿನ ಮೊದಲ ಅಕ್ಷರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನೋಡಿದ ಮೇಲೆ ಯಾರಿಂದ ಹುಷಾರಾಗಿರಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೂ ಮುನ್ನ ನೀವು ತುಲಾರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೇ ಶತ್ರು ನಿರ್ಧಾರ ಕಳ್ಳ. ತುಲಾರಾಶಿಯವರಿಗೆ ನಿರ್ಧಾರ ತಗೊಳ್ಳೋದು ಕಷ್ಟ. ಇದು ಮಾಡಿದರೆ ಅವರು ಬೇಜಾರಾಗ್ತಾರೆ, ಅದು ಮಾಡಿದರೆ ಇವರು ಬೇಜಾರಾಗ್ತಾರೆ ಅಂತ 2 ಕಡೆ ತೂಗ್ತೀರಾ. ಇದನ್ನೇ ಇವನು ಬಳಸ್ಕೋತಾನೆ. ಉದಾಹರಣೆ 1, ಪ್ರೀತಿ ಅಥವಾ ಮದುವೆ ವಿಷಯದಲ್ಲಿ. ನೀವು ಒಬ್ಬರನ್ನ ಪ್ರೀತಿ ಮಾಡ್ತೀರಾ, ಮನೆಯವರು ಬೇರೆ ಸಂಬಂಧ ತಂದಿರ್ತಾರೆ. ನೀವು ಯಾರಿಗೂ ನೋವು ಕೊಡಬಾರದು ಅಂತ 2 ಕಡೆ ಹ್ಞೂ ಅಂತೀರಾ, ಟೈಮ್ ತಗೋತೀರಾ. ಈ ನಿರ್ಧಾರ ಕಳ್ಳ ಏನು ಮಾಡ್ತಾನೆ? ನಿಮ್ಮ ಫ್ರೆಂಡ್ ಅಥವಾ ಕಸಿನ್ ರೂಪದಲ್ಲಿ ಬಂದು ತಗೋ, ಇನ್ನೂ ಸ್ವಲ್ಪ ಯೋಚನೆ ಮಾಡು, ಅವಸರ ಬೇಡ, 2 ಕಡೆ ಮಾತಾಡ್ತಾ ಇರೋ, ಟೈಮ್ ಎಲ್ಲ ಸರಿ ಮಾಡುತ್ತೆ ಅಂತ ಸಲಹೆ ಕೊಡ್ತಾನೆ. ನೀವು 2 ವರ್ಷ ಹಾಗೆ ಎಳಿತೀರಾ. ರಿಸಲ್ಟ್ ಏನಪ್ಪ ಅಂದರೆ ಪ್ರೀತಿ ಮಾಡಿದವರು ನೀನು ನನ್ನನ್ನು ಚಾಯ್ಸ್ ಮಾಡಲ್ಲ ಅಂತ ಬಿಟ್ಟು ಹೋಗ್ತಾರೆ. ಮನೆಯವರು ನಿನಗೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಕೋಪ ಮಾಡ್ಕೋತಾರೆ. ನೀವು ಮಧ್ಯದಲ್ಲಿ ಒಬ್ಬಂಟಿ, ನಿಮ್ಮ ನಿರ್ಧಾರ ತಗೊಳ್ಳೋ ಶಕ್ತಿಯನ್ನೇ ಕದ್ದು ಬಿಟ್ಟ. ಉದಾಹರಣೆ 2, ಬಿಸ್ನೆಸ್ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ. ನಿಮಗೆ 2 ಪಾರ್ಟ್ನರ್ಶಿಪ್ ಆಫರ್ ಬರುತ್ತೆ, 2 ಚೆನ್ನಾಗಿದೆ. ನೀವು ಯಾರನ್ನ ಬಿಟ್ಟರೆ ಅವರಿಗೆ ಬೇಜಾರಾಗುತ್ತೆ ಅಂತ 2 ಕಡೆಗೂ ನೋಡ್ತೀನಿ, ಯೋಚನೆ ಮಾಡ್ತೀನಿ ಅಂತೀರಾ. ಈ ಶತ್ರು ನಿಮ್ಮ ಸಲಹೆಗಾರನ ಥರ ಬಂದು 2 ಹಿಡಿದುಕೋ, ಒಂದು ಕೈ ತಪ್ಪಿದ್ರೆ ಇನ್ನೊಂದಿರುತ್ತೆ ಅಂತಾನೆ. ನೀವು 2ಕ್ಕೂ ಸಹಿ ಹಾಕ್ತೀರಾ, ದುಡ್ಡು ಹಾಕ್ತೀರಾ. 6 ತಿಂಗಳಾದ ಮೇಲೆ 2 ಕಡೆನೂ ನಿಮ್ಮ 100% ಕೊಡೋಕೆ ಆಗಲ್ಲ. 2 ಪಾರ್ಟ್ನರ್ಗಳು ನೀವು ನಮಗೆ ಮೋಸ ಮಾಡ್ತಿದ್ದೀರಾ ಅಂತ ಜಗಳ ಮಾಡ್ತಾರೆ. ನಿಮ್ಮ ಹೆಸರು, ದುಡ್ಡು, ಟೈಮ್ ಎಲ್ಲ ವೇಸ್ಟ್. ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ನಿಮ್ಮನ್ನೇ ಮುಳುಗಿಸಿದ್ದು ಇವನೇ. ಗುರುತು ಹಿಡಿಯೋದು ಹೇಗೆ? 1, ನೀವೇ ಡಿಸೈಡ್ ಮಾಡಿ ಅಂತ ನಿಮ್ಮ ಮೇಲೆ ಜವಾಬ್ದಾರಿ ಹಾಕ್ತಾರೆ, ಆದರೆ ಕ್ಲಾರಿಟಿ ಕೊಡಲ್ಲ. 2, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮನ್ನು ಯಾವ ನಿರ್ಧಾರನೂ ತೆಗೆದುಕೊಳ್ಳೋದ ಹಾಗೆ ಮಾಡ್ತಾನೆ. 3, ನಿಮ್ಮ ಗೊಂದಲದಿಂದ ಅವನಿಗೆ ಲಾಭ ಆಗುತ್ತೆ. ಇವರ ಹೆಸರಿನ ಮೊದಲ ಅಕ್ಷರ NDS. 2ನೇ ಶತ್ರು ಸೌಂದರ್ಯದ ಸಾಲಗಾರ. ತುಲಾರಾಶಿಗೆ ಶುಕ್ರನ ಪ್ರಭಾವ ಜಾಸ್ತಿ. ಒಳ್ಳೆ ಲೈಫ್ ಸ್ಟೈಲ್, ಬ್ರ್ಯಾಂಡೆಡ್ ವಸ್ತು, ಪಾರ್ಟಿ ಇಷ್ಟ. ಇದನ್ನೇ ಇವನು ಟಾರ್ಗೆಟ್ ಮಾಡ್ತಾನೆ. ಉದಾಹರಣೆ 1, ಹಣಕಾಸಿನ ವಿಷಯದಲ್ಲಿ ನಿಮ್ಮ ಸ್ನೇಹಿತ ನಿನ್ನ ಸ್ಟೇಟಸ್ಗೆ ಈ ಕಾರ್ ಇರಬೇಕು, ಈ ವಾಚ್ ಇರಬೇಕು, ಈ ಕ್ಲಬ್ಗೆ ಮೆಂಬರ್ ಆಗಬೇಕು, ನಾನು ಲೋನ್ ಕೊಡಿಸ್ತೀನಿ, EMI ಕಟ್ಟು, ಲೈಫ್ ಎಂಜಾಯ್ ಮಾಡು ಅಂತಾನೆ. ನೀವು ಜನ ಏನಂದುಕೊಳ್ತಾರೆ, ನನ್ನ ಇಮೇಜ್ ಏನು ಅಂತ ನಿಮ್ಮ ಸಂಬಳಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀರಾ. ಕ್ರೆಡಿಟ್ ಕಾರ್ಡ್, ಪರ್ಸನಲ್ ಲೋನ್, EMI ಎಲ್ಲ ತಗೋತೀರಾ. 2 ವರ್ಷ ಆದಮೇಲೆ ಏನಾಗುತ್ತೆ? ಸಂಬಳದ 80% EMIಗೆ ಹೋಗುತ್ತೆ. ಮನೆ ಖರ್ಚಿಗೆ ದುಡ್ಡಿರಲ್ಲ, ಟೆನ್ಷನ್ ಜಾಸ್ತಿ ಆಗುತ್ತೆ. ನಿಮಗೆ ಲೋನ್ ಕೊಡಿಸಿದ ಫ್ರೆಂಡ್ ನಾನು ಸುಮ್ಮನೆ ಹೇಳಿದ್ದೆ, ನೀನೇ ತಗೊಂಡಿದ್ದು ಅಂತ ಕೈ ಎತ್ತಿ ಬಿಡ್ತಾನೆ. ನಿಮ್ಮ ಶುಕ್ರನ ಆಸೆಯನ್ನೇ ಬಳಸಿ ನಿಮ್ಮನ್ನು ಸಾಲದ ಸುಳಿಗೆ ತಳ್ಳಿದ್ದು ಇವನೇ. ಉದಾಹರಣೆ 2, ಸಂಬಂಧದಲ್ಲಿ. ನಿಮ್ಮ ಪಾರ್ಟ್ನರ್ ಅಥವಾ ಫ್ರೆಂಡ್ ನೀನು ಯಾವಾಗಲೂ ಪರ್ಫೆಕ್ಟಾಗಿ ಕಾಣಬೇಕು, ದುಬಾರಿ ಗಿಫ್ಟ್ ಕೊಡಬೇಕು, ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು, ಇಲ್ಲಾಂದರೆ ನನಗೆ ಬೇಜಾರಾಗುತ್ತೆ ಅಂತ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನೀವು ಸಂಬಂಧ ಉಳಿಸಿಕೊಳ್ಳೋಕೆ ನಿಮ್ಮ ಕೈಲಿ ಆಗದಷ್ಟು ಖರ್ಚು ಮಾಡ್ತೀರಾ. ನಿಮ್ಮ ಸೇವಿಂಗ್ಸ್ ಖಾಲಿ ಮಾಡ್ತೀರಾ, ಸಾಲ ಮಾಡ್ತೀರಾ. ಅವರು ಖುಷಿಯಾಗಿದ್ದರೆ ಸಾಕು ಅಂತ ನಿಮ್ಮನ್ನೇ ಮರೀತಾರೆ.
ಒಂದಿನ ನಿಮ್ಮ ಹತ್ರ ದುಡ್ಡು ಖಾಲಿ ಆಗುತ್ತೆ. ಆಗ ವ್ಯಕ್ತಿ ನೀನು ಮೊದಲಿನ ಥರ ಇಲ್ಲ, ಬೋರ್ ಆಗ್ತಿದೆ ಅಂತ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ನೀವು ಸೌಂದರ್ಯ ಐಷಾರಾಮದ ಹಿಂದೆ ಓಡಿ ನಿಮ್ಮನ್ನೇ ಕಳ್ಕೊತೀರಾ. ಗುರುತು ಹಿಡಿಯೋದು ಹೇಗೆ? ನಿಮ್ಮನ್ನು ಯಾವಾಗಲೂ ಬೇರೆಯವರ ಜೊತೆ ಕಂಪೇರ್ ಮಾಡ್ತಾರೆ. ಅವನ ಹತ್ರ ಇದೆ, ನಿನ್ನ ಹತ್ರ ಯಾಕಿಲ್ಲ ಅಂತ. 2, ನಿಮ್ಮ ಖರ್ಚಿನ ಬಗ್ಗೆ ಹೊಗಳ್ತಾರೆ. ಸೇವಿಂಗ್ಸ್ ಬಗ್ಗೆ ಮಾತಾಡಿದರೆ ಮೂಡ್ ಆಫ್ ಮಾಡ್ತಾರೆ. 3, ಲೈಫ್ ಒಂದೇ ಸಲ ಎಂಜಾಯ್ ಮಾಡು ಅಂತ ನಿಮ್ಮನ್ನು ಸಾಲ ಮಾಡಿಸ್ತಾರೆ. ಇವರ ಹೆಸರಿನ ಮೊದಲ ಅಕ್ಷರ ಐ ಮತ್ತು ಯು. 3ನೇ ಶತ್ರು ಜಗಳದ ಜಡ್ಜ್. ತುಲಾರಾಶಿಯವರಿಗೆ ಜಗಳ ಅಂದರೆ ಆಗಲ್ಲ, ಶಾಂತಿ ಬೇಕು. ಇದನ್ನೇ ಇವನು ಬೆಳೆಸ್ಕೊಂಡು ನಿಮ್ಮನ್ನು ಕೋರ್ಟ್ ಕಟಕಟೆಗೆ ನಿಲ್ಲಿಸ್ತಾನೆ. ಉದಾಹರಣೆ 1, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಮಧ್ಯೆ. ನಿಮ್ಮ ಅಣ್ಣ ತಮ್ಮ ಅಥವಾ ಇಬ್ಬರು ಫ್ರೆಂಡ್ಸ್ ಜಗಳ ಆಡ್ತಿರ್ತಾರೆ. ಇಬ್ಬರು ನಿಮ್ಮ ಹತ್ರ ಬಂದು ನೀನೇ ಹೇಳು, ನ್ಯಾಯ ಏನು, ಯಾರದ್ದು ತಪ್ಪು ಅಂತ ಕೇಳ್ತಾರೆ. ನೀವು ನ್ಯಾಯವಾಗಿ ಇಬ್ಬರದ್ದು ಸ್ವಲ್ಪ ತಪ್ಪಿದೆ, ರಾಜಿ ಮಾಡ್ಕೊಳ್ಳಿ ಅಂತೀರ. ರಿಸಲ್ಟ್ ಏನು? 2 ಕಡೆನೂ ನಿಮ್ಮ ಮೇಲೆ ಕೋಪ ಮಾಡ್ಕೋತಾರೆ. ನೀನು ಅವನ ಸೈಡ್ ತಗೊಂಡೆ ಅಂತ ಒಬ್ಬ ಅಂದರೆ, ನೀನು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಇನ್ನೊಬ್ಬ ಅಂತಾನೆ. ನೀವು ಮಧ್ಯೆ ನಿಂತು ಜಡ್ಜ್ ಆಗೋಕೆ ಹೋಗಿ ಕೊನೆಗೆ ಆರೋಪಿ ಆಗ್ತೀರಾ. ನಿಮ್ಮ ಶಾಂತಿ ಪ್ರಿಯ ಗುಣವೇ ನಿಮಗೆ ಮುಳುವಾಗುತ್ತೆ. ಉದಾಹರಣೆ 2, ಕೆಲಸದ ಜಾಗದಲ್ಲಿ ನಿಮ್ಮ ಬಾಸ್ ಮತ್ತು ನಿಮ್ಮ ಸಹೋದ್ಯೋಗಿ ನಡುವೆ ಮನಸ್ತಾಪ. ಬಾಸ್ ನಿಮ್ಮ ಹತ್ರ ಬಂದು ಅವನು ಕೆಲಸ ಸರಿ ಮಾಡ್ತಿಲ್ಲ, ನೀನೇ ಹೇಳು. ಸಹೋದ್ಯೋಗಿ ಬಂದು ಬಾಸ್ ತುಂಬ ಟಾರ್ಚರ್ ಕೊಡ್ತಾರೆ, ನೀನೇ ಮಾತಾಡು ಅಂತಾರೆ. ನೀವು ಇಬ್ಬರಿಗೂ ಒಳ್ಳೆಯದು ಮಾಡಬೇಕು ಅಂತ ಮಧ್ಯೆ ಹೋಗಿ ಮಾತಾಡ್ತೀರಾ. ಬಾಸ್ಗೆ ಸ್ವಲ್ಪ ತಾಳ್ಮೆಯಿಂದ ಹೇಳಿ ಅಂತೀರಾ. ಸಹೋದ್ಯೋಗಿಗೆ ಸ್ವಲ್ಪ ಇಂಪ್ರೂವ್ ಆಗು ಅಂತೀರಾ. ಆಮೇಲೆ ಏನಾಗುತ್ತೆ? ಬಾಸ್ ನೀನು ಸ್ಟಾಫ್ ಜೊತೆ ಸೇರಿಕೊಂಡಿದ್ದೀಯಾ ಅಂತಾನೆ. ಸಹೋದ್ಯೋಗಿ ನೀನು ಬಾಸ್ ಚಮಚ ಅಂತಾನೆ. ಪ್ರಮೋಷನ್ ಟೈಮ್ನಲ್ಲಿ ನಿಮ್ಮ ಹೆಸರು ಕಟ್ಟಾಗುತ್ತೆ. ನೀವು ನ್ಯಾಯ ಕೊಡಿಸೋಕೆ ಹೋಗಿ ನಿಮ್ಮ ಕೆರಿಯರ್ ಹಾಳು ಮಾಡ್ಕೋತೀರಾ. ಗುರುತು ಹಿಡಿಯೋದು ಹೇಗೆ? 1, ಯಾವಾಗಲೂ ನಿಮ್ಮನ್ನು 2 ಕಡೆ ಜಗಳದ ಮಧ್ಯೆ ಎಳಿತಾರೆ. 2, ನೀವು ತುಂಬ ನ್ಯಾಯವಂತರು, ನೀವೇ ತೀರ್ಪು ಕೊಡಿ ಅಂತ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ. 3, ನೀವು ತೀರ್ಪು ಕೊಟ್ಟ ಮೇಲೆ ಅದನ್ನೇ ಬಳಸಿ ನಿಮ್ಮ ವಿರುದ್ಧ ಜನರನ್ನು ಎತ್ತಿ ಕಟ್ಟುತ್ತಾರೆ. ಇವರ ಹೆಸರಿನ ಮೊದಲ ಅಕ್ಷರ ಜೆ ಮತ್ತು ಎಂ. ತುಲಾರಾಶಿಯ ಬ್ಯಾಲೆನ್ಸ್ ಚಾಂಪಿಯನ್ಗಳೇ, ಈ 3 ಶತ್ರುಗಳಿಂದ ಬಚಾವಾಗೋಕೆ 3 ಶುಕ್ರ ಬಲದ ಪರಿಹಾರ. 1, 24 ಗಂಟೆ ರೂಲ್. ನಿರ್ಧಾರ ಕಳ್ಳನಿಗೆ. ಯಾವುದೇ ದೊಡ್ಡ ನಿರ್ಧಾರಕ್ಕೆ 24 ಗಂಟೆಗಿಂತ ಜಾಸ್ತಿ ಟೈಮ್ ತಗೋಬೇಡಿ. ಏನು ಮಾಡಬೇಕು ಅಂದರೆ, ಒಂದು ಪೇಪರ್ ತಗೊಂಡು ಪ್ರೋಸ್ ಆ್ಯಂಡ್ ಕಾನ್ಸ್ ಬರೀರಿ. ಯಾವುದಕ್ಕೆ ಪಾಯಿಂಟ್ ಜಾಸ್ತಿ ಅದನ್ನು ಸೆಲೆಕ್ಟ್ ಮಾಡಿ. ಒಮ್ಮೆ ಡಿಸೈಡ್ ಮಾಡಿದ ಮೇಲೆ ಹಿಂದೆ ತಿರುಗಿ ನೋಡಬೇಡಿ. ತಪ್ಪಾದರೂ ಪರವಾಗಿಲ್ಲ, ನಾನು ಕಲಿತೆ ಅಂತ ಮುಂದೆ ಹೋಗಿ. ಮಂತ್ರ: ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಬಿಳಿ ಹೂ ಅರ್ಪಿಸಿ. ಓಂ ಶುಂ ಶುಕ್ರಾಯ ನಮಃ 11 ಸಲ ಹೇಳಿ. ನಿರ್ಧಾರ ಶಕ್ತಿ ಜಾಸ್ತಿಯಾಗುತ್ತೆ. ಪರಿಹಾರ 2, ಬಜೆಟ್ ಲಕ್ಷ್ಮಣ ರೇಖೆ. ಸೌಂದರ್ಯದ ಸಾಲಗಾರನಿಗೆ. ಐಷಾರಾಮ ಬೇಕು, ಆದರೆ ಸಾಲ ಮಾಡಿ ಬೇಡ. ಏನು ಮಾಡೋದು? ನಿಮ್ಮ ಸಂಬಳದ 30%ಗಿಂತ ಜಾಸ್ತಿ EMI ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಬರದ ಹಾಗೆ ನೋಡ್ಕೊಳ್ಳಿ. ಜನ ಏನಂದುಕೊಳ್ತಾರೆ ಅಂತ ಬದುಕಬೇಡಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಂತದೆ ಅಂತ ನೋಡಿ ಬದುಕಿ. ಮಂತ್ರ: ಬಿಳಿ ಅಥವಾ ಸಿಲ್ವರ್ ಬಣ್ಣದ ಪರ್ಸ್ ಬಳಸಿ. ಅದರಲ್ಲಿ ಒಂದು ವಜ್ರದ ಕಲ್ಲು ಅಥವಾ ವಜ್ರದ ಇಮಿಟೇಷನ್ ಇಡಿ. ದುಡ್ಡು ಖರ್ಚಾಗೋದು ಕಮ್ಮಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಪರಿಹಾರ 3, ತಟಸ್ಥ ಮೌನ. ಜಗಳದ ಜಡ್ಜ್ಗೆ. ಎಲ್ಲರ ಜಗಳಕ್ಕೂ ನೀವು ಜಡ್ಜ್ ಆಗಬೇಡಿ. ಏನು ಮಾಡಬೇಕು ಅಂದರೆ, ಯಾರಾದರೂ ನೀವೇ ನ್ಯಾಯ ಹೇಳಿ ಅಂದರೆ, ನಾನು ಇಬ್ಬರನ್ನು ಪ್ರೀತಿ ಮಾಡ್ತೀನಿ, ನಾನು ಯಾರ ಪರವೂ ಇಲ್ಲ, ನೀವಿಬ್ಬರೂ ಕೂತು ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಸೈಡ್ ಆಗಿ. ನಿಮ್ಮ ಶಾಂತಿಯೇ ಮುಖ್ಯ. ಮಂತ್ರ: ವಜ್ರ ಅಥವಾ ಓಪನ್ ಸ್ಟೋನ್ ಉಂಗುರ ಬಲಗೈ ಮಧ್ಯದ ಬೆರಳಿಗೆ ಹಾಕಿ. ಶುಕ್ರ ಗ್ರಹ ಬಲ ಆಗುತ್ತೆ. ಅನಾವಶ್ಯಕ ಜಗಳದಿಂದ ದೂರ ಇರ್ತೀರ. ಟೈಮ್ ವೇಸ್ಟ್ ಮಾಡದೆ ನಿರ್ಧಾರ ತೆಗೆದುಕೊಳ್ಳಿ. ಕೈಗೆಟುಕದ ಐಷಾರಾಮಕ್ಕೆ ಕೈ ಹಾಕಬೇಡಿ. ಎಲ್ಲರ ಜಗಳಕ್ಕೂ ನೀವು ಮಧ್ಯಸ್ಥಿಕೆ ವಹಿಸಬೇಡಿ. ಆಗ ತುಲಾರಾಶಿಯವರ ಜೀವನ ಯಾವಾಗಲೂ ಬ್ಯಾಲೆನ್ಸ್ ಆಗಿರುತ್ತೆ. ತುಲಾರಾಶಿಯವರೇ, ನಿಮ್ಮ ತಕ್ಕಡಿಯಲ್ಲಿ ನಿಮ್ಮ ನೆಮ್ಮದಿ ಇರುವ ತಟ್ಟೆ ಯಾವಾಗಲೂ ಭಾರವಾಗಿರಲಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಕಾಮೆಂಟ್ನಲ್ಲಿ ಓಂ ಶುಕ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ತುಲಾರಾಶಿಯವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.